ತಿರ್ಗಾ ಫ್ರೈಡೆ ಎಷ್ಟು ಜನ ಬರ್ತೀವಿ ಅಂತ ಸಖತ್ತಾಗಿ ಬರ್ತಿದ್ದಾರೆ ಮಾತ್ರ. ಬರವಣಿಗೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಒಂದೇ ಒಂದು ಸೆಕೆಂಡ್ ಆಡಿಯನ್ಸಿಗೆ ಆ ಕಡೆಯಿಂದ ಈ ಕಡೆ ತಿರ್ಗಕ್ ಬಿಡೋಲ್ಲ, ಚಾನ್ಸ್ ಕೊಡೋಲ್ಲ. ಇಲ್ಲೊಂದು ಶಾರ್ಟ್ ಕೊಟ್ಟು ಬಿಡ್ರಪ್ಪ ಸಾಕು, ನಮಗೆ ಸ್ವಲ್ಪನಾದ್ರು ಗ್ಯಾಪ್ ಕೊಡಿ, ಅಟ್ಲೀಸ್ಟ್ ಸ್ವಲ್ಪ ಕತೆ ನೋಡ್ತೀವಿ ಅನ್ನೋಕ್ಕೂ ಚಾನ್ಸೇ ಇಲ್ಲ. ಅಲ್ಟಿಮೇಟ್ ಆಗಿ ಬರ್ತಿದ್ದಾರೆ. ಮತ್ತೆ ಕ್ಯಾರೆಕ್ಟರ್ ಏನು ಮಾಡಿದಾರಲ್ಲ, ಒಂದೊಂದು ಕ್ಯಾರೆಕ್ಟರ್ ಮಾತ್ರ ಅಲ್ಟಿಮೇಟ್. ಇವಾಗ ಐರನ್ ಇಂದ ಹಿಡಿದು ಸಣ್ಣ ಕ್ಯಾರೆಕ್ಟರ್ ಅದು, ಅಲ್ಲಿಂದ ಆ ಡೆಪ್ತ್ ತೊಗೊಂಡೋಗಿದ್ದಾರೆ. ಪ್ಲಸ್ ಇವಾಗ ಒಬ್ರು ಕುಡಿತಾ ಇರ್ತಾರೆ, ಇನ್ನೊಬ್ರು ನಳಿನಿ ತಿಂತಾ ಇರ್ತಾರೆ. ಆ ಕ್ಯಾರೆಕ್ಟರ್ ಇದೆಯಲ್ಲ ಸಕ್ಕತ್ ಮಾತ್ರ. ನನಗೆ ಡೈರೆಕ್ಟರ್ ಮೇಲೆ ಸಕ್ಕತ್ ಒಂದು ರೆಸ್ಪೆಕ್ಟ್ ಬಂತು. ಇನ್ನೂ ಹೆಚ್ಚು ಹೆಚ್ಚು ಕತೆಗಳು ಈ ಥರ ಬರೀಲಿ. ಹೊಸೊಬ್ರು ಸಿನಿಮಾಗಳಿಗೆ ಇವಾಗ ಸಿಗ್ತಿಲ್ಲ, ಸ್ಕ್ರೀನ್ ಸಿಗ್ತಿಲ್ಲ. ಇಂಥ ಕತೆಗಳು ಬಂದರೆ ಏನಕ್ಕೆ ಸಿಗಲ್ಲ? ಅಫ್ಕೋರ್ಸ್ ಎಲ್ಲ ಕಡೆ ಇಡೀ ಇಂಡಿಯಾದಲ್ಲಿ ಸೌಂಡ್ ಮಾಡೋಕ್ಕೆ ಇಂಥ ಸಿನಿಮಾಗಳು ಬೇಕು. ಆಲ್ ದ ವೆರಿ ಥ್ಯಾಂಕ್ ಯು ಸರ್. ತುಂಬ ದಿನಗಳ ನಂತರ ಕನ್ನಡ ಫಿಲಮ್ಗೆ ಥಿಯೇಟ್ರಿಗೆ ಜನ ಬಂದು ನೋಡೋ ರೀತಿ ಮೂವಿ ತೆಗೆದಿದ್ದಾರೆ. ತುಂಬ ಹಾಸ್ಯ ಪ್ರಜ್ಞೆಯಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ಇದು. ಒಟ್ಟಾರೆ ಮಕ್ಕಳು ಫ್ಯಾಮಿಲಿ ಕುತ್ಕೊಂಡು ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಹಾಸ್ಯದ ಜೊತೆ ಸಮಾಜಕ್ಕೆ ಒಂದು ಮಾಹಿತಿನೂ ಕೊಟ್ಟಿದ್ದಾರೆ. ಅಂದರೆ ಸಿನಿಮಾ ತುಂಬ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಅಂತೂ ನಗಾಡ್ ತುಂಬ ಸುಸ್ತಾಯಿತು. ಆ್ಯಂಡ್ ರಾಜಣ್ಣನ ಈ ಥರ ನೋಡೋಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇದ್ವಿ, ಬಟ್ ಇಷ್ಟು ಡಿಫ್ರೆಂಟಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮ್ಯೂಸಿಕ್ ಮಾತ್ರ ಅಮೇಝಿಂಗ್. ಪ್ರತಿಯೊಂದು ಹಾಫಲ್ಲೂ ಮ್ಯೂಸಿಕ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಯಾಕೆಂದರೆ ಕನ್ನಡ ಸಿನಿಮಾ ಬೆಳೆಸೋರು ತುಂಬ ಕಮ್ಮಿ ಆಗಿದ್ದಾರೆ. ಸೊ ಥಿಯೇಟರ್